ಶೋಕಿಗೆ 40,000 ವಾಚ್ನೆ ಕೈಗೆ ಹಾಕೊಂಡಿದ್ದೀನಿ. ಓ 40,000 ರೂಪಾಯಿ ವಾಚ್ ಬರೀ ಶೋಕಿ ಮಾಡಕ್ ಕೈ ಕಟ್ಕೊಂಡಿದ್ಯಾ? ಕೈಗೆ ಕಟ್ಕೊಳಕ್ ಹೋದೆ, ಕೆಳಗಡೆ ಕಟ್ಕೋಬೇಕಾಗಿತ್ತು. 40,000 ರೂಪಾಯಿ ವಾಚ್ ಅಲ್ವಾ? ಸ್ಯಾರಿ ಏನಾದ್ರು ಕೊಳೆ ಆದ್ರೆ ನಮ್ಮ ಪಕ್ಕದ ಮನೆ ಪಂಕಜ್ ಆಂಟಿ ಫಕ್ ನಂಗೆ ಪಕ್ಕಿಗೆ ಹೊಡೆದ್ಬಿಡ್ತಾರೆ. ಯಾಕಂದ್ರೆ ಅವ್ರು ಸೀರೆನೇ ದೆಪ್ಕೊ ಬಂದು ನಾನು ರೀಲ್ಸ್ ಮಾಡ್ತಾ ಇರೋದು. ನನ್ನ ಎರಡು ಹಾವು ಮಿಸ್ ಆಗ್ಬಿಟ್ಟಾವ ಇಲ್ಲಿ. ಎಲ್ಲಿದ್ದೀರಾ ನೀವು? ಚದ್ರಿ ಬಂದೆ. ಹಲೋ, ಹಾಯ್. ತುಂಬಾ ಎಮರ್ಜೆನ್ಸಿ ಇದೆ. ಯಾರಿಗಾದ್ರೂ ಬ್ಲಡ್ ಬೇಕಾ? ಕಿಡ್ನಿ ಬೇಕಾ? ಅಯ್ಯೋ ಕಣ್ ನಂಗೆ ಇಲ್ಲಲ್ಲ. ಸುಮ್ನರಿಲ್ಲ. ಹೃದಯ ಬೇಕಾ? ಸೋನು ನೀನ್ ಕೇಳಿದ್ರೆ ಪ್ರಾಣನೇ ಕೊಡ್ತೀನಿ ಸೋನು. ನಾನು ಹುಟ್ಸಿರೋದ್ ನಿಮ್ಮ ಅಪ್ಪ ಅಮ್ಮ ಪ್ರಾಣ ಇಕ್ಕಿ ಕೊಡ್ತೀನಿ. ಸುಮ್ನರಿಲ್ಲ, ನಿನ್ಗೆ ಗೊತ್ತಾಗಲಿದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವಿಡಿಯೋಗೆ. ಸೊಲ್ರಂಗಿದ್ರೆ ಮಸ್ತ್ ಆಗಿದ್ರೆ ಅನ್ಕೋತೀನಿ. ಸೊ ನಿಮಗೋಸ್ಕರ ಫನ್ನಿ ಆಗಿರೋ ಟ್ರೋಲ್ಸ್ನ ತೊಗೊಂಬಂದಿನಿ. ಅದಕ್ಕೆ ರಿಯಾಕ್ಟ್ ಮಾಡಮಂತ ನನ್ನ ಜೊತೆ ಸೇರಿ ನೀವನಾಗೋರು ಅಂತ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡಮ್ರಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಎಲ್ರು ವಾಚ್ ಹಾಕ್ತಾರೆ, ಹೌದೌದು. ಆದ್ರೆ ಟೈಮ್ ನೋಡಕ್ ಅಷ್ಟೇ. ಹೌದು ಹುಲಿಯಾ. ಆದ್ರೆ ನಾನ್ ವಾಚ್ ಹಾಕ್ತೀನಿ, ನೀನೆಂತ ಫಿಲ್ಮ್ ನೋಡಕ್ ಹಾಕತ್ಯ ವಾಚ್ನ? ನಾನ್ ವಾಚ್ ಹಾಕ್ತೀನಿ, ನನ್ ಟೈಮ್ ಏನಂತ ನೋಡ್ಕೊಳ್ಳಿ. ಓ, ನೀನು ವಾಚ್ನ ಟೈಮ್ ನೋಡಕ್ಕೆ ಕಟ್ಕೋತಿಯಾ? ನಾವೆಲ್ಲ ವಾಚ್ನ ಕಟ್ಕೊಂಡ್ಬಿಟ್ಟು ಬೇರೆಯವ್ರ ಹತ್ರ ಟೈಮ್ ಕೇಳಕ್ ಹೋಗ್ತೀವಿ ಅನ್ಕೊಂಡ? ಅಯ್ಯೋ ಕೆಪ್ರೇಸ, ನಾವು ವಾಚ್ನ ಕಟ್ಕೊಳ್ಳೋದು ನಮ್ಮ ಟೈಮ್ ನೋಡ್ಕೊಳಕ್ಕೇನೆ. ಮತ್ತೆ ನೀನ್ ಕೊಟ್ಟಿದ್ ಬಿಲ್ಡಪ್ ನೋಡ್ಬಿಟ್ಟು ನೀನ್ ವಾಚಲ್ಲಿ ಪೆನ್ ಡ್ರೈವ್ ಹಾಕೋ ಆಪ್ಷನ್ ಇದೆಯೋ, ಏನೋ ವಿಡಿಯೋ ನೋಡ್ಕೊಂಡ್ ಬಂದ್ಬಿಟ್ಟಿದೇನೋ ಅಂತ ಅನ್ಕೊಂಡೆ. ಅಂತದ್ ಏನ್ ಸ್ಪೆಷಲ್ ಐತಿ ನಿನ್ ವಾಚಲ್ಲಿ? ಎಲ್ರು ಹಾಕ್ತಾರೆ 2,000, 3,000, 4,000 ಬರೀ ಟೈಮ್ ನೋಡಕ್ ಅಷ್ಟೇ ಯೂಸ್ ಮಾಡ್ಕೋತಾರೆ. ಲೇ, ಎಲ್ರು ವಾಚ್ ಕಟ್ಕೊಳ್ಳೋದು ಟೈಮ್ ನೋಡಕ್ಕೆ. ನೀನೇನ್ ಪುಟ್ಕೋರಿ ಸೀರಿಯಲ್ ನೋಡಕ್ ವಾಚ್ ಕಟ್ಕೋತಾರ? ನಾನು ಶೋಕಿಗೆ 40,000 ವಾಚ್ನೆ ಕೈಗೆ ಹಾಕೊಂಡಿದ್ದೀನಿ. ಓ 40,000 ರೂಪಾಯಿ ವಾಚ್ ಬರೀ ಶೋಕಿ ಮಾಡಕ್ ಕೈ ಕಟ್ಕೊಂಡಿದ್ಯಾ? ಕೈಗೆ ಕಟ್ಕೊಳಕ್ ಹೋದೆ, ಕೆಳಗಡೆ ಕಟ್ಕೋಬೇಕಾಗಿತ್ತು. 40,000 ರೂಪಾಯಿ ವಾಚ್ ಅಲ್ವಾ? ಕೆಳಗಡೆ ಕಟ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು. ಅಂದ್ರೆ ಕೈ ಕಟ್ಕೊಳ್ಳೋ ಬದಲು ಖಾಲಿ ಕಟ್ಕೊಂಡಿದ್ರೆ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿರೋದು. 40,000 ರೂಪಾಯಿ ವಾಚ್ ಸಂಡೆ ಬಜಾರ್ ಜೋಡಿ ಅಂತ ಮಾರ್ತಾ ಇದ್ದಂಗಿತ್ತಿ ವಾಚ್ನ. ಟೈಮ್, ಮನಿ, ಪವರ್ ಕಟ್ ಮಾಡಿ. ಚೆನ್ನಾಗದೆ ನೋಡಂತಮ್ಮ. ಮನಿ ಅನ್ನೋದು ಸುಮ್ಮನೆ ಯಾರು ಕೊಡಲ್ಲ, ಟೈಮ್ ಅನ್ನೋದು ದುಡ್ಡು ಕೊಟ್ರೆ ಬಂದ್ಬಿಡಲ್ಲ, ಪವರ್ ಅನ್ನೋದು ಹಾಕೋ ಬ್ರ್ಯಾಂಡ್ ಇಂದ ಬರಲ್ಲ. ಈಗ ನೀನೇ ನೋಡು, 40,000 ರೂಪಾಯಿ ವಾಚ್ ಕಟ್ಟಿದ್ದೀನಿ ಅಂತ ಇದೆಯಾ? ಯಾವ್ದು ಖಾಲಿ ಸೈಟಲ್ಲಿ ಖಾಲಿ ಸೀಸ ಪೇಪರ್ ಆಯೋ ಅಂತಾರೋ ಒಬ್ಬನೇ ನಿಂತ್ಕೊಂಡು ರೀಲ್ ಮಾಡ್ತಾ ಇದೆಯಾ? ಆ ವಾಚ್ ಜಿಗುಪ್ಸೆ ಬಂದ್ಬಿಟ್ಟಿದೆ, ಇವ್ನ ಕೈ ಬಂದು ಸೇರ್ಕೊಂಡ್ಬಿಟ್ಟಲ್ಲ ನಾನು ಅಂತ. ಫಸ್ಟು ಮಾಡೋ ಕೆಲಸ ಅಚ್ಚುಕಟ್ಟಾಗಿದ್ರೆ ಬ್ರ್ಯಾಂಡೆಡ್ ಬ್ರ್ಯಾಂಡ್ ಅಂಬಾಸಿಡರು ಎಲ್ಲ ಆಯ್ತ್ಯಾ? ಫಸ್ಟ್ ಹೋಗಿ ಕಾಲೇಜ್ಗೆ ಹೋಗು, ಈಗ ಕಟ್ ಮಾಡು. ಯುವರ್ ತೇಜಸ್ ಅವ್ರದ್ದು ಮಾತ್ರ ವಿಡಿಯೋಸ್ ಮಾತ್ರ ಏನೈತಲ್ಲ, ಸೈಕ್ ಒಂದು ಹೈ ಲೆವೆಲಿಗೆ ಇರ್ತದೆ ಅವ್ರದ್ದು ವಿಡಿಯೋಸಿಗೆ, ಹೆಸರಿಡಂಗಿಲ್ಲ. ಸ್ಟ್ರಗಲ್ ಇಸ್ ರಿಯಲ್. Tag that over acting girl in every gang. ಪಂಕಜ್ ಆಂಟಿ ಫಕ್ ನಂಗೆ ಪಕ್ಕಿಗೆ ಹೊಡೆದ್ಬಿಡ್ತಾರೆ. ಯಾಕಂದ್ರೆ ಅವ್ರು ಸೀರೆನೇ ದೆಪ್ಕೊ ಬಂದು ನಾನು ರೀಲ್ಸ್ ಮಾಡ್ತಾ ಇರೋದು. ಚೆನ್ನಾಗಿದೆ ಅಲ್ಲ ಸೀರೆ? ಸೈಕ್ ಆಯ್ತಪ್ಪ. ಅಯ್ಯೋ, ನಮ್ ಕೆಳಗಡೆ ಮನೆ ಕಮಲೇಶ್ ಅಂಕಲ್ ಗಿಡ್ಸತ್ ಹೇಳಿದೀನಿ, ಕಾಚ ಕ್ಲಿಪ್ ಹಾಕಿಲ್ಲ, ಕಾಚ ಒಣಗಿದ್ಮೇಲೆ ಬೇಗ ಎತ್ಕೊಬಿಡಿ ಅಂತ. ಒಣಗಿದ್ರು ಹಂಗೆ ಬಿಟ್ಬಿಡ್ತಾರೆ. ಮೊನ್ನೆ ಬಾಬಾರೋ ರಸಿಕಾ ರೀಲ್ ಮಾಡ್ಬೇಕಾದ್ರೆ ಬಂದು ಬಾಯಿಗೆ ಕಚ್ಕೊಬಿಟ್ಟಿತ್ತು. ನಂಗೆ ಬರ್ತಿರೋ ಕೋಪಕ್ಕೆ ಕಮಲೇಶ್ ಅಂಕಲ್ಗೆ ಇದೇ ದೊಣ್ಣೆ ತಗೊಂಡು ತುಟ್ಟಿ ಮೇಲೆ ಹೊಡಿಬೇಕು. ಗಾಯ್ಸ್, ಗಾಳಿ ಕೋಆಪರೇಟೇ ಮಾಡ್ತಾ ಇಲ್ಲ. ಗಾಳಿ ಬಿದ್ದು ಹೋಗ್ತೀಯಾ? ಹೇಳಿ ಮತ್ತೆ ಕೇಳಲ್ಲ ಅಂತ್ಯಾ? ತೆಪ್ಪು ಕುತ್ಕೋ ಇಲ್ಲಿ. ಅಲ್ಲಿ ನೋಡ್ತಿರೋ ಸ್ಯಾರಿ ನೋಡ್ರು. ಯಾರಮ್ಮ ನೀನು ಯವ್ವ ತಾಯಿ? ಅದು ಯಾವ ಆ್ಯಂಗಲ್ ಆಗೆಲ್ಲ ನಿಂತ್ಕೊಂಡು ಸ್ಯಾರಿ ಬಗ್ಗೆ ಹೇಳಕತ್ತಲ್ಲ. ಚೆನ್ನಾಗಿದೆ. ಯಾರ I am Srikala, where is my Srikanth? I am Kalyani, where is my Kalyan? ಇದು ಒಂಥರ ಟ್ರೆಂಡ್ ಆಗಿದ್ದು. I am Jalalli Jailakshmi, where is my Jainagar Jairaja? I am Sunnalli Sunita, where is my Sunkutkate Sunila? I am Chandra Layout Chandrakala, where is my Chandapur Chandrasekhara? I am Nagababi Nagaratna, where is my Nagsandra Nagaraja? I am Bayapnalli Bharti, where is my Byadalli Bharata?
I am Golrati Gauri. Where is my Gauri Pandit? Gaurisha. I am Mallatalli Mallamma. Where is my Malleshwaram? Mallesha. ಮಾಮನ್ ಕೋಣೆ ಮುಸ್ತಫಾ ಮಲ್ಗು ಮಲ್ಗು ಮುಸ್ತಫಾ ಮಲ್ಕೊಳ್ಳಿಲ್ಲ ಅಂದ್ರೆ ತೆಗ್ದವನ್ ಬಾಯೊಳಗೆ ಇಡಪ್ಪ. ಅರ್ಜುನ್ ಆದಿ ಬ್ರೋ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಗೆ ಬಿಟ್ಬಿಡಿ. ಅರ್ಥ ಆಯ್ತು ಅನ್ಸುತ್ತೆ. ನನ್ನ ಎರಡು ಹಾವು ಮಿಸ್ ಆಗ್ಬಿಟ್ಟಾವ ಇಲ್ಲಿ. ಎಲ್ಲಿದ್ದೀರಾ ನೀವು? ಚದ್ರಿ ಬಂದೆ. ಮಗನ ಲವ್ ಮಾಡಕ್ ಹೋಗ್ಬೇಡ ಈಗ. ನಾ ಹೇಳುದು ಕೇಳ ಸ್ವಲ್ಪ. ನನಗ್ ಹಿಂಗ್ ಹೇಳ್ಯಾರ. ಫಸ್ಟ್ ಗೊತ್ತಾಗಂಗಿಲ್ಲ ನಿಂಗೆ, ಆಮೇಲೆ ಗೊತ್ತಾಕೇತ್ ನಿನಗೆ. ನಾ ಹೇಳಿದ್ದೆ, ನಂಗೂ ಹಿಂಗ ಒಬ್ಬ ಹೇಳಿದ್ದ. ನಾನು ಹೂ ಅಣ್ಣ ಅಂತ ಬಂದು ಇದನ್ನ ಮಾಡಿದ್ದೆ. ನೀನು ಅದನ್ನ ಮಾಡಕ್ ಹೋಗ್ಬೇಡ. ನಾವ್ ಮಾಡಿದ್ ಒಂದ್ ಸ್ವಲ್ಪ ಕೇಳ ನಮ್ದು. ಇಲ್ಲಣ್ಣ, ನಿಮ್ಮ ಮಾತು ಕೇಳ್ತೀನಿ ನಾನು. ಒಟ್ಟೆ ಲವ್ ಮಾಡಂಗಿಲ್ಲ. ಫ್ಯೂ ಮಂತ್ಸ್ ಲೇಟರ್. ಒಟ್ಟೆ ಲವ್ ಮಾಡಕ್ ಹೋಗ್ಬೇಡ. ಫಸ್ಟಿಗೆಲ್ಲ ಸರಿ ಇರ್ತೈತಿ, ಆಮೇಲೆ ಗೊತ್ತಾಗೈತಿ ನಿನಗೆ. ನನ್ನ ಮಾತು ಕೇಳಿ ನೀನು. ನಾನು ಕೇಳಬೇಕಿತ್ತು. ನಾವ್ ಮಾಡಿದ್ ಒಂದ್ ಸ್ವಲ್ಪ ಕೇಳ ನಮ್ದು. ಇವತ್ತು ನಮ್ ಜೊತೆ ಹಾಟ್ ಸೀಟ್ ಮೇಲೆ ಇದ್ದಾರೆ ಮಂಚಿಕೇರಿ ಅಜ್ಜಿ ಲಕ್ಷ್ಮಿ ಅಮ್ಮ. ಅಜ್ಜಿ, ನಿಮ್ಗೆ ಹಾಟ್ ಸೀಟ್ ಮೇಲೆ ಕುತ್ಕೊಂಡು ಹೆಂಗ ಅನ್ಸ್ತಾ ಇದೆ? ಇದ್ಯಾವುದೇ ಪ್ಲಾಸ್ಟಿಕ್ ಕುರ್ಚಿ ಇರ್ತದೆ, ವಾಚ್ ಅಂತೆ. ಸೊ ಸ್ನೇಹಿತರೆ, ಈಗ ಆಟನ ಶುರು ಮಾಡೋಣ. ಎಂತ ಆಟ ಮಗ? ನಂಗೆ ಆಡೋಕ್ಕಾಗೋದಲ್ಲ, ವಯಸ್ಸಾಯ್ತು, ಕೈಕಾಲೆಲ್ಲ ನೋಯ್ತದೆ. ಕಾಲು ನೋವುಗಿಂತ ಕಬಡ್ಡಿ ಆಡ್ತಾರ. ಮತ್ತೆ ಈ ಆಟದಲ್ಲಿ 4 ಲೈಫ್ ಲೈನ್ ಇರ್ತಾರೆ. ಆಡಿಯನ್ಸ್ ಪೋಲ್, 50-50, ಫೋನ್ ಆಫ್ ಫ್ರೆಂಡ್. ಆಡಿಯನ್ಸ್ ಪೋಲ್ ಮಾಡೋಕೆ ಜನ ಇಲ್ಲಿದ್ರ? ಆಡಿಯನ್ಸ್ ಪೋಲ್ ಆಪ್ಷನ್ ಇರ್ತದೆ, ಆದ್ರೆ ನೀವು ತಗೋಬಾರ್ದು. ಆರ್ ಯು ರೆಡಿ? ನಾ ರೆಡ್ಡಿ ಅಲ್ಲ, ನಾಯ್ಕು. ಅಜ್ಜಿ, ಮೊದಲನೇ ಪ್ರಶ್ನೆ ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ನಲ್ಲಿ ಎಲ್ಲದ್ಯಾ? ಅದೇ ಇದೆಯಾ? ಇದೆ ಅಂತ ಬಂದು ಬಿದ್ದು ಟಿವಿ. ನಂಗೆ ಸ್ವಲ್ಪ ಕಂಜೂಸಿ ಆಗ್ತಾ ಇದೆ. ಬಂದಾಗಿರೋ ಟಿವಿ ಅಂತ ಅಜ್ಜಿ. ಕಂಜೂಸಿ ಅಲ್ಲ, ಅದು ಕನ್ಫ್ಯೂಸ್. ಹಾ, ಅದೇ ಆಗ್ತಾ ಇದೆ. ನನ್ನ ಕಾರ್ಯಕ್ರಮ ಎಷ್ಟೊತ್ತಿಗೆ ಮುಗೀತದೆ? ಇನ್ನೊಂದು ತಾಸು ಆಗ್ತದೆ. ಇನ್ನೂ 1 ತಾಸು ಅಂತ ಬರ್ತಾ ಸಾರಿಗೆ ಮೇನ್ ತರ್ಬೇಕ. ಲಕ್ಷ್ಮಿ ಅವರೇ, ಟೈಮ್ ಓಡ್ತಾ ಇದೆ. ಟೈಮ್ ದಿವಸ ಓಡ್ತದೆ. ನೀವು ಪ್ರಶ್ನೆ ಕೇಳಿದ್ರೆ ಅರ್ಥ ಅಲ್ಲ. ಗುರುಗಳೇ, ಆಪ್ಷನ್ ಸಿ ಲಾಕ್ ಮಾಡಿ. ನೀನೇ ಲಾಕ್ ಮಾಡ್ಕೊಳ್ಳ, ನಾನು ಮತ್ತೆ ಹೇಳುದಿಲ್ಲ. ಸರಿಯಾದ ಉತ್ತರ. ಆಚೆಗೆ ಬರೋದು ಮಾರಯ್ಯ, ಹೆದರ್ಸ್ಬೇಡ. ಗೆದ್ದು ದುಡ್ಡೊಟ್ಟು ಆಸ್ಪತ್ರೆಗೆ ಬೇಕಾಗುದು. ಯಪ್ಪ, ಅಜ್ಜಿ ಏನು ಆ್ಯಕ್ಟಿಂಗ್ ಮಾಡ್ತಾರ ಗುರು. ಈ ನಮ್ಮ ಆ ಅಜ್ಜಿನ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾಗ ಕರ್ಕೊಂಬಂದು ನಮಗೆಲ್ಲ ತೋರಿಸಿ ಎಂಟರ್ಟೈನ್ ಮಾಡಿಸಿದ್ದಕ್ಕೆ ಸೂರಜ್ ಅವರಿಗೆ ಒಂದು ಥ್ಯಾಂಕ್ಸ್. ಇವಾಗಲೂ ಅಜ್ಜಿಯಿಂದನೇ ಒಂದು ಎಂಟರ್ಟೈನ್ಮೆಂಟ್ ಐತಿ. ಅಜ್ಜಿ ಇದ್ರೇ ಒಂದು ಎಂಟರ್ಟೈನ್ಮೆಂಟ್ ಅದಕ್ಕೆ. ಹಲೋ, ತುಂಬಾ ಎಮರ್ಜೆನ್ಸಿ ಇದೆ. ಯಾರಿಗಾದ್ರೂ ಬ್ಲಡ್ ಬೇಕಾ? ಕಿಡ್ನಿ ಬೇಕಾ? ಅಯ್ಯೋ, ಕಣ್ ನಂಗೆ ಇಲ್ಲಲ್ಲ. ಸುಮ್ನರಿಲ್ಲ, ಹೃದಯ ಬೇಕಾ? ಸೋನು, ನೀನ್ ಕೇಳಿದ್ರೆ ಪ್ರಾಣನೇ ಕೊಡ್ತೀನಿ ಸೋನು. ನಾನು ಹುಟ್ಸಿರೋದ್ ನಿಮ್ಮ ಅಪ್ಪ ಅಮ್ಮ, ಪ್ರಾಣ ಇಕ್ಕಿ ಕೊಡ್ತೀನಿ. ಸುಮ್ನರಿಲ್ಲ, ನಿನ್ ಗೊತ್ತಾಗಲಿದು. ನಮ್ಮನೆಗೆ ಒಬ್ರು ಕೆಲ್ಸದವ್ರು ಬೇಕಾಗಿದ್ದಾರೆ. ಬೇಕಿತ್ತ ನಿಂಗಿದು ಕೆಲ್ಸ ಏನಪ್ಪಾ ಅಂತ ಅಂದ್ರೆ ಕರಡಿದು ನೀನ್ ಹೇಳ್ಸೋನು ಕೆಲಸ ಏನಂತ. 3 times ಅಡಿಗೆ ಮಾಡ್ಬೇಕು. ಓಕೆ. 3 times ನಮ್ ಕಿಯಾ ಬ್ರಿಡ್ಜ್ ನ ಆಚೆ ಕರ್ಕೊಂಡು ಹೋಗಿ ಬರ್ಬೇಕು. ಅಂದ್ರೆ ಇವಳ ಪ್ರಕಾರ ನೀನು ಇವ್ರ ನಾಯಿಗಳಿಗೆ ಹೇಳ್ಸೋ ಕೆಲ್ಸ. ಲವ್ ಇಸ್ ಬ್ಲೈಂಡ್ ಅಲ್ಲೇ. ಯಾರ್ಯಾರೋ ಏನೇನೋ ಮಾಡ್ಯಾರಲ್ಲ ಈ ಪ್ರೀತಿ ಸಂಬಂಧ, ನಾನ್ ಇಷ್ಟು ಮಾಡಲ್ವಾ? ಅಂಡ್ 24/7 ನಮ್ಮನೇಲೇ ಇರ್ಬೇಕು. 24/7 ಅಲ್ಲ, 24/8 ಅಲ್ಲೇ ಇರ್ತೀನಿ. ಒಂದ್ಸಲ ಅವ್ರ ಊರಿಗೆ ಹೋಗ್ಲಿ. ಹೋಗಲ್ಲ, ರಜೆನೆ ಬೇಡ ನನ್ಗೆ. ನೀನ್ ಜೊತೆ ಇದ್ರೆ ಸಾಕು ನನ್ಗೆ. ಕಂಡಿದ್ದೀನಿ ಮುಚ್ಚಲೆ ಪೆಂಗೆ. ಎಕ್ಸ್ಪೆಷಲಿ ಮೇನ್ ನನಗೆ ಗೌಡಸೆ ಬೇಕು. ಹೇಳಿಲ್ವಾ ಅವಳು ನನ್ನೇ ಕೇಳ್ತಿದ್ದಾಳೆ ಇಂಡೈರೆಕ್ಟ್ ಆಗಿ ಅಂತ. ಬಿಕಾಸ್ ನಾನು ಊಟದ ವಿಷಯದಲ್ಲಿ ಕಾಂಪ್ರಮೈಸ್ ಜಾಸ್ತಿ ಆಗಲ್ಲ. ಹೌದು ಸೋನು, ಆಗ್ಬೇಡ. ಬೇಕಾದ್ರೆ ನಿಂಗೆ ರುಚಿಯಾಗಿ ಅಡಿಗೆನ ನಾನ್ ಮಾಡಾಕ್ತೀನಿ. ಆದ್ರೆ ಬ್ರೀಸರ್ ನ ಕಿಂಗ್ ಫಿಶರ್ ನ ಹೊರ ಕರ್ಕೊಂಡು ಹೋಗಕ್ಕ ಇವನ್ನ ಇಟ್ಕೊಳ್ಳೋಣ. ಓಕೆ 2 ದಿನ ಬಿಟ್ಟು ಬರ್ತಾ ಇದ್ದೀನಿ. ಬಾಯ್. ಚೆನ್ನಾಗಿದೆ, ಮಸ್ತ್ ಐತಿ.
ಗುರುಜಿ ಇವತ್ತು RCB ಮತ್ತೆ ಡೆಲ್ಲಿ ಮ್ಯಾಚ್ ಐತಿ. ನಿಮ್ ಸಪೋರ್ಟ್ ಯಾರಿಗೆ ಇರುತ್ತೆ, ಯಾರು ವಿನ್ ಆಗ್ತಾರೆ ಇವತ್ತು? ನನ್ನ ಒಂದು ಒಪಿನಿಯನ್, ನಾನು ಇವತ್ತು ನಾನು ಡೆಲ್ಲಿ ಫೇವರೇಟ್ ಆಗಿರ್ತೀನಿ 100%. ಓ, ಹಾಗಾದ್ರೆ ಡೆಲ್ಲಿ ಅವ್ರು ಇವತ್ತು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಚೆನ್ನಾಗ ಇಲ್ಲ ಬೌಲಿಂಗ್ ಹಾಕಿದ್ರೆ ಚೆನ್ನಾಗಿ ಗುರುಜಿ? ಏನ್ ಮಾಡಿದ್ರು ಚೆನ್ನಾಗಿರುತ್ತೆ. ಓ, ನಿಮಗೆ ಅನ್ಸಿರೋದೇನ್ ಗುರುಜಿ? ನನಗೆ ಅನ್ಸಿರೋದೇನಂತ ಗೊತ್ತಾ? ಹಾ ಹೇಳಿ. ನನಗೆ ಏನ್ ಮಾಡಿದ್ರು ಚೆನ್ನಾಗಿರುತ್ತೆ ಡೆಲ್ಲಿ, ಯಾಕಂದ್ರೆ ಅವ್ರ ಕೆಪಾಸಿಟಿ ಎರಡು ಮೇಂಟೈನ್ ಮಾಡೋ ತಾಕತ್ತಿದೆ. ಹಾಗಾದ್ರೆ RCB ಅವರಿಗೆ ಕೆಪಾಸಿಟಿ ಇಲ್ಲ ಅಂತ ಗುರುಜಿ ನಿಮ್ ಮಾತಿನ ಅರ್ಥ? ಹಾಗಾದ್ರೆ ಇವತ್ತು ಮ್ಯಾಚ್ ನೋಡಿ ನಾಳೆ ಮಾತಾಡ್ತೀನಿ ನಿಮ್ ಜೊತೆ. RCB ವಿನ್ ಆಯ್ತು ಅಂತ ಹೇಳಿ ತುಂಬಾ ಬೇಜಾರಾಯ್ತಾ? ಹಾ, ಅತ್ ಹೇಳಿದ್ ಯಾವತ್ ಕರೆಕ್ಟ್ ಆಗೈತಂತ ಅದ್ ಬೇಜಾರಕ್ಕನ. ನಿಮ್ ಕಿತ್ತೋ ಚಾನಲ್ ಬಳಿ ಚೂರ್ ತಗೊಂಡ್ ಚುಚ್ಚ ಯಾರನ್ನ ಎಲ್ಲಿ ಕುಂದ್ರಿಸ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ಲಿ ನಿಮಗ್ ಫಸ್ಟ್. ಸಮುದ್ರಕ್ಕೆ ಹೋಗಿದ ನಿನ್ನ ನಚ್ಚಿ. A few minutes later. ಕಾಯಿ ನುಗ್ಗೆಕಾಯಿ ಮಹಿಮೆಗೆ ರಾತ್ರಿ ಪೂರ ನಿದ್ದೆ. ನಮಗೆಲ್ಲ ಗೊತ್ತಾಗೋಯ್ತು. ನಾವ್ ಹೆಣ್ಮಕ್ಳು ಇರ್ಲಿಲ್ಲ ಅಂದಿದ್ರೆ ನಿಮ್ ಬಟ್ಟೆ ಒಗೆಯೋರು, ನಿಮ್ ಬಟ್ಟೆ ಹೊಲಿಯೋರು, ನಿಮ್ ಬಟ್ಟೆ ಯಾರು ಮಾಡಿಸ್ತಿದ್ರು, ನಿಮ್ ಬಟ್ಟೆ ಯಾರು ಮಾಡ್ತಿದ್ರು? ಹೆಣ್ಮಕ್ಳಿಲ್ಲ ಅಂದ್ರೆ ನಾವು ಗಂಡ್ಮಕ್ಳು ಬಟ್ಟೆನೇ ಆಗ್ತಿರ್ಲಿಲ್ಲ. ಹೆಣ್ಮಕ್ಳಿಲ್ಲ ಅಂದ್ರೆ ಬಟ್ಟೆ ಹಾಕೋದಿರ್ಲಿ, ನಾವು ಗಂಡ್ ಮಕ್ಳು ಹುಟ್ತಾನೆ ಇರ್ಲಿಲ್ಲ ಬ್ರೋ. ಪ್ರೀತಿ ಮಾಡಿ ಬೇಡ ಅನ್ನಲ್ಲ. ಹೌದಾ, ಮತ್ತೇನಂತೀಯ ಪುಟ್ಟ? ಆದ್ರೆ ಮನಸ್ಸು ನೋಡಿ ಪ್ರೀತಿ ಮಾಡಿ. ಜಿಪ್ ಹಾಕೊಳ್ಳೋದ್ ಹೆಂಗಂತ ಕಲ್ಕೊಳ್ಳೋ ವಯಸ್ಸಲ್ಲಿ ಪ್ರೀತಿ ಬಗ್ಗೆ ಮಾರ್ನಿಂಗ್ ಮೋಟಿವೇಶನ್ ಮಾಡ್ತಿರಲ್ರು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ತುಂಬಾ ಹಾಟ್ ಆಗುವಂತ ವಿಷಯ ಗೊತ್ತಾ? ನಿನ್ ಮಕ್ಕ ಕ್ಲೋಸ್ ಅಲ್ಲಿ ನೋಡೋದು. ಕರೆಕ್ಟ್ ಬ್ರೋ, ಕರೆಕ್ಟ್. ಹಲೋ ಅಮ್ಮ. ಚಿಲ್ಡ್ರೆ ಇಲ್ಲ, ಸೈಡ್ಗೆ ಹೋಗಮ್ಮ. ಅಲನ್ ಕ್ರಿಂಚ್ ಅವ್ರದ್ದು ಸಿಂಗಲ್ ವರ್ಡ್ ಅಷ್ಟೇ, ಅದ್ರೊಳಗೆ ಪಂಚ್ ಇಟ್ಟಿರ್ತಾರ ಅವ್ರು. ಈ ವಿಡಿಯೋಯಿಂದ ನಾನೇನು ಅರ್ಥ ಮಾಡ್ಕೊಂಡೆ ಅಂದ್ರೆ ಅವ್ರ ಮನೆಯಲ್ಲಿ ರೀಸೆಂಟ್ ಆಗಿ ಒಂದು ವಾಟರ್ ಟ್ಯಾಂಕ್ ಚೇಂಜ್ ಮಾಡಿದ್ದಾರೆ ಅನ್ಬಿಟ್ಟು ಅರ್ಥ ಮಾಡ್ಕೊಂಡೆ. ಈ 10 ರೂಪಾಯಿ ಕೊಂಡು ಸೈಡಿಂಗ್ ನಡಿ. ಕಲಬುರಗಿ ಭಾಷೆ, ಬೀದರ್ ಭಾಷೆ, ಬೆಳಗಾವ್ ಭಾಷೆ, ಯಾದಗಿರಿ ಭಾಷೆ ಏನ್ ವೈಶಿಷ್ಟ್ಯ ಅಂತ. ಉತ್ತರ ಕರ್ನಾಟಕ ಭಾಷೆ, ನಮ್ಮ ಭಾಷೆ ಬಂದ್ರೆ ಸ್ವಲ್ಪ ಎಳೆದು ಮಾತಾಡ್ತಾರೆ. ನೀವು ಬಂದಿರಿ ಅಂತಾರೆ. ನಾ ಬಿ ಬಂದೀವಿ ಅಂತೀವಿ ನಾವು. ಪ್ರಾಣೇಶ್ ಬಿ ಬಂದಾರ, ಪ್ರಾಣೇಶ್ ಬಿ ಬಂದಾರ. ಜೋಶಿ ಬಿ ಬಂದಾರ, ಜೋಶಿ ಬಿ ಬಂದಾರ. ಇದು ಕಲಬುರಗಿ ಭಾಷೆ. ನಮ್ಮ ಯಾದಗಿರಿ ಭಾಷೆ ಬಗ್ಗೆ ಕೇಳ್ಬೇಕು ನೀವು. ಎಲ್ಲೆಷ್ಟು ಬಂದೆಪ್ಪ ಅಂತಾರೆ. ಅವ ಎಲ್ಲೆಷ್ಟು ಬಂದೆ ಅಂದ್ರೆ ನಾ ಕಲ್ಲೇಶ್ ಬಂದೀನಿ ಅಂತ ನಾವು. ಕಲ್ಲೇಶ್ ಯಾಕೆ ಬರಕ್ ಹೋಗಿದ್ವಿ, ಅಲ್ಲೇಶ್ ಬರ್ಬೇಕಿಲ್ಲ ಅಂತ ನಾವು. ಇದು ನಮ್ಮ ಯಾದಗಿರಿ ಜಿಲ್ಲೆ ಭಾಷೆ. ಇನ್ನ ಬೀದರ್ ಕಡೆಗೆ ಹೋಗೋದು ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಕಾರ್ಯಕ್ರಮ ಬುಕ್ ಆಗಿತ್ತು ಸರ್. ಸಾಯಂಕಾಲ 5:30 ಬಂದು ನಿಮ್ಗೆ ಕರೆಕ್ಟ್ ಆಗಿ ಬಂದು ಕರ್ಕೊಂಡು ಹೋಗ್ತೀವಿ ಅಂತಂದ್ರು. ನಮಗೆ ಏನು ಅನಿಸ್ಲಿಲ್ಲ. ಮೊನ್ನೆ ಬೀದರ್ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿದ್ವಿ ನಾವು. ಅಲ್ಲೇನ್ ಅನ್ಬೇಕು, ಸಾಯಂಕಾಲ 7 ಗಂಟೆ ಬಂದು ನಿಮ್ಗೆ ಒಯ್ತೀವ್ರ ಅಂದ್ರು. ನಾವೇನ್ ಸತ್ತೀವಿ ಅಂದ್ರೆ ಅದು ಬೇರೆ ಅರ್ಥ ಆಗುತ್ತೆ. ಕರ್ಕೊಂಡು ಹೋಗ್ಲಕ್ ನಮ್ ಕಡೆಗೆ ಒಯ್ತೀವಿ ಅಂತಂತಾರೆ. ಅಂತಂದ್ರೆ ಏನ್ರಿ ಇದು ಭಾಷೆ ಅಂತ ಅನ್ಕೊಂಡೆ ನಾನು. ಒಂದ್ಸಲ ಬೆಳಗಾವ್ ಕಾರ್ಯಕ್ರಮ ಕೊಡ್ಲಕ್ ಹೋಗಿದೀವಿ. ಅಲ್ಲೇನ್ ಅನ್ಬೇಕು, ನಿಮ್ ತಗೊಂಡ್ ಹೋಗ್ಲಕ್ 4 ಮಂದಿ ಬರ್ತೀವಿ ಅಂದ್ರೆ ಅವ್ರು. ನಾನು ಅಂದೆ ಕನ್ಫರ್ಮ್ ಮಾಡ್ಕೊಂಡಾರ ಇವ್ರು ಅಂತಂದೆ ನಾನು. ಭಾಷೆ ವೈಶಿಷ್ಟ್ಯಗಳದ ಬಂಧುಗಳೇ. ಉತ್ತರ ಕರ್ನಾಟಕ ಭಾಷೆ ಅಷ್ಟು ಸುಲಭ ಇಲ್ಲ, ನಾವು ತಿಳ್ಕೊಂಡಂಗಿಲ್ಲ ಅದು. ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಬಹುದು ನಮ್ದೊಂದು ಆಯಿಲ್ ಅಂಗಡಿ ಐತಿ. ಇಲ್ಲಿ ಆಯಿಲ್ ಗಳನ್ನ ನಿಮ್ ಗಾಡಿಗಳು ಹಾಕಿದ್ರೆ ಬಹಳ ಸ್ಮೂತ್ ಆಗಿ ಹೋಗೈತಿ. ಉದಾಹರಣೆಗೆ ಇಲ್ಲಿ ಐತಿ ನೋಡ್ರಿ ಒಂದು ಗಾಡಿ, ಹೊಸ ಗಾಡಿ. ಇಲ್ಲಿ ನೋಡ್ರಿ, ಇದು ಯಾವ ತರ ಗಾಡಿಪ್ಪ? ಯಬ್ಬ, ನೀನ್ ಊಟನ ಮಾಡಿ ಫಸ್ಟ್. ಏನ್ ಸೈಕ್ ಆಡ್ತಾರಪ್ಪ ಜನ.
ಸೊ ನೋಡಿದ್ರಲ್ಲ ಗಾಯ್ಸ್ ಇವತ್ತಿನ ಫನಿ ವಿಡಿಯೋಸ್. ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ ಅನ್ಕೋತೀನಿ. ಸೊ ಇದೇ ಥರ ಮುಂದೆ ಸಾಕಷ್ಟು ಫನಿ ವಿಡಿಯೋಸ್ ತರ್ತಾನೆ ಇರ್ತೀನಿ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಲವ್ ಯು ಆಲ್, ಬಾಯ್.